ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. 2024-25ನೇ ಸಾಲಿನ ಹುಲಿಕುಂಟೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಆಯೋಜನೆಯ ಪೂರ್ವಭಾವಿ ಸಭೆಯನ್ನು ಜ್ಞಾನ ಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪ್ರಾಂಶುಪಾಲ ಡಿಎನ್ ಪರಮೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಶಿರಾ ತಾಲೂಕು ಬರಗೂರಿನ ಜ್ಞಾನಜ್ಯೋತಿ ಕಾಲೇಜು ಆವರಣದಲ್ಲಿ ಮಂಗಳವಾರ ಏರ್ಪಡಿಸಲಾಯಿತು. ಹೋಬಳಿ ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟವು ಜ್ಞಾನಜ್ಯೋತಿ ಶಾಲಾ ಆವರಣ ಮತ್ತು ಲಿಟಲ್ ರೋಸಸ್ ಶಾಲೆಯಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಟಿಪಿಒ ವಿಜಯಕುಮಾರ್, ಲಿಟಲ್ ರೋಸಸ್ ಶಾಲೆಯ ಸಂಸ್ಥೆಯ ಕಾರ್ಯದರ್ಶಿ ಕೃಷ್ಣಮೂರ್ತಿ, ದೊಡ್ಡಗಬಾಣಗೆರೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವೈಶಾಂತಪ್ಪ, ಕುರುಬರಾಮನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ, ಬರಗೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಡಿ ಮಾಲತಿ, ಆಂಜನೇಯ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲಾ ಮುಖ್ಯ ಶಿಕ್ಷಣ ಜಿ ಚಂದ್ರಶೇಖರ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಸುರೇಶ್, ಸಿಆರ್ಪಿ ರಮೇಶ್, ಶ್ಯಾಮ್, ಜ್ಞಾನಜ್ಯೋತಿ ಶಾಲಾ ಮುಖ್ಯ ಶಿಕ್ಷಕಿ ಪುಷ್ಪಾವತಿ, ಶಿಕ್ಷಕಿ ಜಯಲಕ್ಷ್ಮಿ, ಶಾಂತರಾಜ್, ಹನುಮಂತೇಗೌಡ ಹಾಗೂ ಹೋಬಳಿಯ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು ಹಾಜರಿದ್ದರು. 2024-25ನೇ ಸಾಲಿನ ಹುಲಿಕುಂಟೆ ಹೋಬಳಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಕ್ರೀಡಾಕೂಟವನ್ನು ನಮಗೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರೌಢಶಾಲೆಯ ಒಂದು ಜವಾಬ್ದಾರಿಯನ್ನು ಎಲ್ಲರ ಶಾಲೆಗೆ ವಹಿಸಿಕೊಂಡಿದ್ದಾರೆ. ಇದು ಹೇಳ್ಬೇಕಂದ್ರೆ ಇವೆಲ್ಲ ಕ್ರೀಡಾಕೂಟಗಳ ಆಯೋಜನೆ ಮಾಡ್ತಕ್ಕಂಥ ನಡೆಸ್ಕೊಳ್ಳುವಂಥ ತ್ರಾಸದಾಯಕ ಒಂದು ರೀತಿಯಲ್ಲಿ ಅದು ಹಣಕಾಸಿನ ವಿಚಾರದಲ್ಲೆಲ್ಲ ಬಟ್ ಎಲ್ಲ ವ್ಯವಸ್ಥೆ ಮಾಡ್ಬೋದು. ಬಟ್ ಏನಾದರೂ ಸ್ವಲ್ಪ ಅದು 2 ದಿನ ಒಂದು ಕಾರ್ಯಕ್ರಮ ಮುಗಿಯೋವರೆಗೂ ಸಹ ಬಹಳ ಕ್ಲಿಷ್ಟಕರವಾಗಿದೆ, ಟೆನ್ಷನ್ ಇದ್ದಾನೆ. ಎಲ್ಲರ ಒಂದು ಸಹಕಾರ ಬಹಳ ಅವಶ್ಯಕವಾಗಿರುತ್ತೆ. ಇದು ಟೀಮ್ ವರ್ಕ್. ಬಡಪ ಜವಾಬ್ದಾರಿ ಕೊಟ್ಟಿದ್ದಾರೆ ನಡೆಸ್ಕೊಂಡು ಅನ್ನೋ ಒಂದು ಯಾವುದೇ ಒಂದು ಮನೋಭಾವನೆ ಬೇಡ. ಈಗ ಸಾಕಷ್ಟು ಕ್ರೀಡಾಕೂಟ ನಡೆಸ್ಕೊಂಡಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಸುಲಲಿತವಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಆದರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಅಂಥ ಸಂದರ್ಭದಲ್ಲಿ ಆಯಾ ಶಾಲೆಯ ಶಿಕ್ಷಕರುಗಳು ಮತ್ತು ಮುಖ್ಯ ಶಿಕ್ಷಕರು ಸುಮ್ಮನೆ ಇರ್ತಾರೆ. ಅವ್ರ ಪರವಾಗಿ ಅವ್ರ ಅಭಿಮಾನಿಗಳು, ಊರಿನವರು ಅಥವಾ ಶಾಲೆಯ ಅಭಿಮಾನಿಗಳು ಬರ್ತಾರೆ. ಅಂತಕ್ಕಂಥ ಕ್ರೀಡೆಗಳು ನಡೀತಾ ಇರ್ತವೆ. ಅನೇಕ ಸಂದರ್ಭಗಳಲ್ಲಿ ಒಂದು ಚಿಕ್ಕ ಪುಟ್ಟದಾಗಿ ಸಣ್ಣ ಪುಟ್ಟ ಗಲಾಟೆಗಳಾಗುವಂಥ ಕೆಲಸ. ಅದರಿಂದ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳಾದಾಗೆ ಸುವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಬಟ್ ನಾನು ನಿಮ್ಮಲ್ಲಿ ಏನು ಕೇಳ್ಕೊಡ್ತೀನಿ ಅಂದರೆ, ಇಲಾಖೆಯಿಂದ ಏನು ಕೊಟ್ಟರೆ ಅದು ಕೊಟ್ಟು ಸಂತೋಷ, ಅದ್ರದ್ದು ಏನಿದೆ ಅದು ನಿರ್ಮಾಣ. ಬಟ್ ಯಾರಿದ್ದರೂ ನಾವು ಸಿಂಗಲ್ ಎನ್ ಪಿ ನಾವೇನು ನಿರೀಕ್ಷೆ ಮಾಡೋದಿಲ್ಲ, ಹೊರಗಡೆ ಏನು ಕರೆಕ್ಟ್ ಮಾಡೋಕ್ಕಾಗಲ್ಲ. ಅದು ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಯಾವುದನ್ನು ನಾವು ಅದು ಒಂದು ಪ್ರಶಸ್ತಿ ಪತ್ರ ಆಗಿರ್ಬೋದು, ಶೀಲ್ಡ್ ಆಗಿರ್ಬೋದು, ಇನ್ನೊಂದು ಉಳಿದ ಜವಾಬ್ದಾರಿ ಕಾಣೋದು ಮಕ್ಕಳದು. ಯಾಕಂದ್ರೆ ಅದನ್ನು ತಪ್ಪಿಕೊಳ್ಳಿ ಬಂದಂಥ ಎಲ್ಲ ಸ್ಟಾಫ್ನಲ್ಲಿ ಏನಿರ್ತಾರೋ ಶಿಕ್ಷಕರಾಗಿರ್ಬೋದು ಅಥವಾ ದೈಹಿಕ ಶಿಕ್ಷಕರ ಬೇರೆ ಯಾರಿರ್ಬೋದು ಅವರೆಲ್ಲ ಸಂಪೂರ್ಣ ಇದು ಮಾಡ್ತಾರೆ. ಮಕ್ಕಳ ಒಂದು ಜವಾಬ್ದಾರಿ ಯಾವ್ದಾದ್ರು ತಗೊಳ್ಬೇಕಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಕಾರಣ ಎಷ್ಟಂದ್ರೆ ಅದು ಎಲ್ಲೋ ಒಂದು ಕಡೆ ಅದು ಸರ್ವೇಬಲ್ ಆಗೋದಕ್ಕೆ ಮತ್ತೆ ಯಶಸ್ವಿ ನಡೆಸ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟದಾಯಕವಾಗುತ್ತೆ. ಅದು ಖರ್ಚು ವೆಚ್ಚದ ಬಗ್ಗೆ ಅಲ್ಲ, ಆದರೆ ಇನ್ನೇನು ಖರ್ಚು ಬರುತ್ತೆ ಆ ಮಕ್ಕಳದೊಂದು ಹುಟ್ಟುದೊಂದು ಬಿಟ್ಟು ಇನ್ನು ಸಂಪೂರ್ಣವಾಗಿ ಏನು ಖರ್ಚು ಬರುತ್ತೆ ಸಂಪೂರ್ಣವಾಗಿ ನಾವು ಬರ್ತೀವಿ. ಮತ್ತೆ ಆ ಕಾರ್ಯಕ್ರಮ ಒಟ್ಟಾರೆಯಾಗಿ ನಾವು ಏನು ಕ್ರೀಡಾಕೂಟಕ್ಕೆ ಬಂದಿರ್ತೀವಿ, ಕ್ರೀಡಾಕೂಟದಲ್ಲಿ ಯಾರು ತಂಡದ ವ್ಯವಸ್ಥಾಪಕ ಇರ್ತಾರೆ ಅವರೇ ಮಾತಾಡ್ಬಿಟ್ಟು ಬಿಟ್ರೆ ಪೊಲೀಸನ್ನ ಕರ್ಕೊಂಡ್ಬಂದು ಅವ್ರನ್ನ ಚೂ ಬಿಡೋದು, ಅವ್ರನ್ನ ಯಾವುದೋ ಒಂದು ತಪ್ಪೇನಲ್ಲ, ಅವ್ರಿಗೆ ಗೊತ್ತಿರೋದೇ ನಿಯಮನೇ ಗೊತ್ತಿರಲ್ಲ, ಇವ್ರು ತಪ್ಪು ಮಾಡ್ದ ಬೇಯಿಸ್ಕೊಳೋದು ಇವೆಲ್ಲ ಬೇಡ. ಯಾಕೆಂದ್ರೆ ನಮ್ಮ ಹುಲಿಕುಂಟೆ ಹೋಬಳಿನಲ್ಲಿ ಯಾವುದೇ ರೀತಿ ಆಗಿಲ್ಲ, ಯಾವುದು ಗದ್ದಲಗಳಾಗಿಲ್ಲ, ಆಗೋದು ಬೇಡ. ಎಲ್ಲರೂ ಸಹಕಾರ ಮನೋಭಾವದಿಂದ ಇಲಾಖೆಯ ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಣ. ಹಾಗೇನೆ ನಮ್ಮಲ್ಲಿ ಏನು ಈಗ ನಿಗದಿಯಾಗಿದೆ ಆ ನಿಗದಿಯಾದ ಪ್ರಕಾರ ಇತರೆ ಹೋಬಳಿಗಳಿಗೆ ನಿಯೋಜನೆ ಮಾಡಿ ನಮ್ಮ ದೈಹಿಕ ಶಿಕ್ಷಣ ಕಲಿಸ್ಕೊಡಿ. ಯಾಕೆಂದ್ರೆ ದೈಹಿಕ ಶಿಕ್ಷಕರು ಬೆಳವಣಿಗೆ ಜನ ಶಿಕ್ಷಕರು ಇರ್ತಕ್ಕಂಥ ನಮ್ಮ ತಾಲೂಕಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಕೂಟಗಳು ಪಾಲ್ಗೊಂಡ್ರೆ ಮೊದಲೆಲ್ಲ 3 ಹೋಬಳಿಗಳು ಒಂದ್ ಕಡೆ ಮಾಡ್ತಿದ್ವಿ, ಈಗ 6 ಹೋಬಳಿಗಳು ಒಂದ್ ಕಡೆ ಮಾಡಂಗಾಗಿ. ಯಾಕೆಂದ್ರೆ ಶಿಕ್ಷಕರ ಕೊರತೆ. ಹಾಗಾಗಿ ನೀವೆಲ್ಲ ಸಹಕಾರ ಮಾಡಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇವತ್ತು ಕ್ರೀಡಾಕೂಟ ನಡೀತಿದೆ, ಮಕ್ಕಳಿಗೆ ಏನು ಬೋಧನೆ ಎಷ್ಟು ಮುಖ್ಯನೋ ಕ್ರೀಡಾಕೂಟನ ಅಷ್ಟೇ ಮುಖ್ಯ. ಅದ್ರ ಜೊತೆಗೆ ನಾವು ಮಕ್ಕಳನ್ನ ಕರ್ಕೊಂಡೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವಘಡಗಳು ನೋಡ್ತಾ ಇದ್ವಿ. ಅದು ಎಲ್ಲರಿಗೂ ಪ್ರಥಮವಾಗಿ ಬರ್ತಕ್ಕಂಥ ತಲೆದಂಡ ಆಗ್ತಕ್ಕಂಥ ಮುಖ್ಯ ಶಿಕ್ಷಕತೆ. ಹಾಗಾಗಿ ಯಾರು ತಂಡದ ವ್ಯವಸ್ಥಾಪಕರಿಂದ ಅವರಿಗೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡಿ ಮಕ್ಕಳನ್ನ ಇದೇ ರೀತಿ ಕರ್ಕೊಂಡೋಗಿ, ಅಥವಾ ಸರ್ಕಾರಿ ಬಸ್ ಓಡಾಡ್ತಾರೆ ಸರ್ಕಾರಿ ಬಸ್ನಲ್ಲಿ ಕರ್ಕೊಂಡೋಗಿ ಒಂದು 5-10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ
ಹಾಗಾಗಿ ಮಕ್ಕಳನ್ನ ಸುರಕ್ಷತೆ ಹೆಚ್ಚು ಗಮನವನ್ನ ಕೊಡಬೇಕು. ಅವರ ಸುರಕ್ಷತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಂಡು ನಾವು ಕ್ರೀಡಾಕೂಟ ನಡೆಸಿದ್ದಾಗಿದೆ. ಎಲ್ಲಿ ರೀತಿಯ ಯಾವುದೇ ಒಂದು ಲೋಪಗಳು ಬರದಾಗೆ ನಮ್ಮ ಹೋಬಳಿಯಿಂದ ತಾಲೂಕು ಮಟ್ಟಕ್ಕೆ ಒಳ್ಳೆಯ ಕ್ರೀಡಾಕೂಟವನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕ್ರೀಡೆಯನ್ನ ಮಾಡೋಣ ಅಂತ ಹೇಳ್ತಾ ನನಗೆ ವೇದಿಕೆಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟು